ಕೋಟಿಯಲ್ಲಿ 2,000 ಬರೀ ಇದಕ್ಕೆ ಕೊಟ್ಟರು. ಹೀಗಾಗಿ ನಾವು 173 ಮಾಡ್ತಾ ಇದ್ದೇವೆ. ಉಳ್ಕೊಂಡಿದೆ 127 crore, 127 ಕಿಲೋಮೀಟರ್. 127 ಕಿಲೋಮೀಟರ್ ನಾವು ವರ್ಲ್ಡ್ ಬ್ಯಾಂಕ್ ನಲ್ಲಿ ಮಾಡ್ತಾ ಇದ್ದೇವೆ. ಸೊ ಹೀಗಾಗಿ ಎಲ್ಲ ಆಗಿ ಟೋಟಲ್ 300 ಉಳ್ಕೊಂಡಿದೆ ಮಾತ್ರ. 173 ಅಲ್ಲಿ ಕೆಲಸ ನಡೀತಾ ಇದೆ. 127 ಈಗ ನಾವು ಮಾಡ್ತಾ ಇದ್ದೇವೆ ವರ್ಲ್ಡ್ ಬ್ಯಾಂಕ್ ಯೋಜನೆಯಿಂದ. ಅದಕ್ಕೆ ಈ ಸಲ ವರ್ಲ್ಡ್ ಬ್ಯಾಂಕ್ ಯೋಜನೆ ಏನಿದೆ ಹಿಂದೆ ಯೋಜನೆಗಿಂತ ವ್ಯತಿರಿಕ್ತವಾಗಿರತಕ್ಕಂಥ ಯೋಜನೆ ಇದು. ರಿಸಲ್ಟ್ ಫ್ರೇಮ್ವರ್ಕ್ ಪ್ರೋಗ್ರಾಮ್ ಅಂದ್ರೆ ನೀವು ಮೊದಲೇನೆ ಟೆಂಡರ್ ಕರೆಬೇಕು, ಆಮೇಲೆ ದುಡ್ಡು ಬರುತ್ತೆ ಅಂತ ಆಗಿ ನಾವು ಟೆಂಡರ್ ಕರೆದ್ಬಿಟ್ಟಿದ್ದೇವೆ. ಈಗ ನೀವು ಪೇಪರ್ ನಲ್ಲಿ ನೋಡ್ತಿರ್ಬೋದು, ಟೆಂಡರ್ ಕೂಡ ಲಾಸ್ಟ್ ಡೇಟ್ ಆಗ್ತಾ ಇದೆ ಅಥವಾ ಆಗ್ಲಕ್ಕೆ ಇದೆ, ಅದು ತೋರಿಸ್ಬಿಟ್ಟೆ ಅವರು ಕೊಡ್ತಾರೆ ಈಗ ಹಣ. ಹೀಗಾಗಿ ನಮ್ಗೆ ಅದ್ರಲ್ಲಿ 2,000 ಕೋಟಿ ಬಂದು ಬರ್ತವೆ. ಭಗ್ನಾವಶೇಷ ಆಯ್ತು. ಏನು ಅನ್ಯಾಯ ಆಗುದಿಲ್ಲ, ಹೇಳ್ತೀನಿ ಕೇಳಿ. ನೀವು ಸ್ವಲ್ಪ ಈ ವಿಚಾರವನ್ನು ಅರ್ಥ ಮಾಡಿಕೊಡ್ರಿ. ಯಾಕೆ ನಮ್ಮ ನಗರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ C&D ವೇಸ್ಟ್, ಕನ್ಸ್ಟ್ರಕ್ಷನ್ ಅಂಡ್ ಡಿಮಾಲಿಷನ್ ಡೆಬ್ರಿ ಏನ್ ಬರುತ್ತೆ, ಎಲ್ಲಿ ಹೋಗ್ತದೆ? ನಾವು ನಿಮ್ಗೆ ಬಿಟ್ರೆ ನೀವೇನ್ ಮಾಡ್ತೀರಾ? ಒನ್ ಆಟೋ ಟಿಪ್ಪರ್ ಟ್ರ್ಯಾಕ್ಟರ್ ಅವ್ರಿಗೆ ಕರ್ಕೊಂಡ್ ಬರ್ತೀರಾ, ಹಣ ಹಾಕ್ತೀರಾ, ಕೊಡ್ತೀರಾ ಅವ್ರಿಗೆ. ಅವರು ತಗೊಂಡು ಎಲ್ಲಿ ಹಾಕ್ತಾರೆ? ಎಲ್ಲಿಯೂ ಜಾಗ ಇಲ್ಲ, ನಮ್ಮ ಊರಿಗೆ ಹಾಕ್ತಾರೆ. ಹೀಗಾಗಿ ಪ್ರಶ್ನೆಗೆ ಉತ್ತರ ಕೇಳ್ತೀರಾ ಅಥವಾ ಉತ್ತರ C&D ಅಲ್ಲಿ 4,500 ದಿನನಿತ್ಯ ಬರ್ತಕ್ಕಂಥ ಭಗ್ನಾವಶೇಷಕ್ಕಾಗಿ ಈಗಾಗಲೇ ನಾವು ನಮ್ಮ ಕಡೆಗೆ 2 ಪ್ಲಾಂಟ್ ನಡೀತಾ ಇದೆ. ಒಂದು ನಮ್ದೇ ಪ್ಲಾಂಟ್ ಇದೆ, ಒಂದು ಪ್ರೈವೇಟ್ ಪ್ಲಾಂಟ್ ಇದೆ. ಅವರು ಹಾಕೊಂಡಿದ್ದಾರೆ. ಉಳಿದು ಎಲ್ಲ ಏನಿದೆ 3,000 ಅಷ್ಟು ಉಳ್ಕೊಂಡಿದೆ. ಕೇಳಿ, 3,000 ಅಷ್ಟು C&D ಉಳ್ಕೊಂಡಿದೆ. ಆ C&Dಗಾಗಿ ನಾವು 4 ಪ್ಯಾಕೇಜ್ ನಲ್ಲಿ ಟೆಂಡರ್ ಕರೆದುಬಿಟ್ಟು ಮನೆಯಿಂದ ಸಂಗ್ರಹಣೆ ಮಾಡಿಕೊಂಡು ಟ್ರಾನ್ಸ್ಫರ್ ಸ್ಟೇಷನ್ಗೆ ಹೋಗಿ ಅವರು ಪ್ರೊಸೆಸ್ ಮಾಡಿಕೊಂಡು ಮುಗಿಸ್ಬೇಕು. ಅದಕ್ಕೆ ಚಾರ್ಜಸ್ ಏನ್ ಫಿಕ್ಸ್ ಮಾಡ್ತೀವಿ ಅದನ್ನು ಜನರು ನೇರಾಗಿ ಕೊಡಬೇಕು ಅವರಿಗೆ. ಅದು ಒಂದು ವಿಚಾರ. ಎರಡನೇದಾಗಿ ಕನ್ಸ್ಟ್ರಕ್ಷನ್ ಡೆಬ್ರಿ 4,750 ಅಥವಾ 4,750 ಇದೆ ತಿಳ್ಕೊಡ್ರಿ. 1,750 ನಲ್ಲಿ 1,000 ನಮ್ದೇ ಪ್ಲಾಂಟ್ ಇದೆ, 750 ಬೇರೆ ಪ್ಲಾಂಟ್ ಇದೆ. ಅದಕ್ಕೆ ಸಾಗಾಣಿಕೆ ಮಾಡ್ಲಿಕ್ಕೆ 1,750 ಅಲ್ಲಿ 3 ಪ್ಯಾಕೇಜ್ ಮಾಡಿದೀವಿ. 3,000ಕ್ಕೆ 4 ಪ್ಯಾಕೇಜ್ ಮಾಡಿದೀವಿ. ಅದು P&D ಹೋಗ್ತದೆ. P&D ಪ್ಲಸ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟ್, ಮನೆಯಿಂದ ಕಲೆಕ್ಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಮಾಡಿ, ಪ್ರೊಸೆಸ್ ಮಾಡಿ, ಡಿಸ್ಪೋಸ್ ಮಾಡುವುದು 3,000 ಟನ್. 1,750 ಈಗಾಗಲೇ ಇರ್ತಕ್ಕಂಥ ಪ್ಲಾಂಟ್ಗೆ ಯಾವುದು ಹೋಗ್ತಾ ಇಲ್ಲ. ಹೀಗಾಗಿ ಸಾಗಾಣಿಕೆ ವ್ಯವಸ್ಥೆ ಇಲ್ಲ. ಆ ಸಾಗಾಣಿಕೆ ವ್ಯವಸ್ಥೆಗಾಗಿ ಬರೀ ಸಾಗಾಣಿಕೆ 4 ಪ್ಯಾಕೇಜ್ ಮಾಡಿಕೊಂಡು 3 ಪ್ಯಾಕೇಜ್ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಲೆಕ್ಕ ಎಲ್ಲ ಕರೆಕ್ಟ್ ಇದೆ ಸರ್. ರಾಜಕಾಲುವೆಯಲ್ಲಿ ಎತ್ತುತ್ತಾ ಇರುವಂತ ಹೂಳು ಎಲ್ಲಿಗೆ ಹೋಗ್ತದೆ? ಎಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ದೀವಿ? ತಡೆಗೋಡೆ ಕಟ್ತಾ ಇದ್ದೀರಿ, ರಾಜಕಾಲುವೆ ಕ್ಲೀನ್ ಮಾಡ್ತಾ ಇದ್ದೀರಿ, ಹೂಳು ಎತ್ತಾ ಇದ್ದೀರಿ, ಎಗ್ರಿಡ್ ಸರ್. ಎತ್ತಾ ಇರುವಂತ ಹೂಳು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ? ಹೇಳ್ತೀನಿ. ಅದು 2009 ಸೆಷನ್ ನೋಡಿ ನೀವು ಪ್ರೈವೇಟ್ ಚರ್ಚೆ ಆಗಿದೆ. 2009 ಬಜೆಟ್ ಏನ್ ಚರ್ಚೆ ಆಗಿದೆ? ನೀವು ರೆಕಾರ್ಡ್ ಏನು ಹೂಳು ಎತ್ತಿರೋದು ಎಲ್ಲಿ ಹೋಗ್ತಾ ಇದೆ? ಬರೀ ನಿಮ್ಮ ಆಯ್ತು ಹೇಳ್ತೀನಿ. ಆಯ್ತು ಕೇಳ್ತೀನಿ. ಫಸ್ಟ್ ನಾವು ಹೂಳು ತೆಗೆಯುವುದು ಇದನ್ನು ಮಾಡುವಾಗ, ಟೆಂಡರ್ ಮಾಡುವಾಗ ಬರೀ 6 ಇಂಚ್ 6 ಇಂಚ್ 7 ಇಂಚ್ ಸಿಲ್ಟ್ ತೆಗೆತೀವಿ ಅಂತ ಹೇಳ್ತೀವಿ. ನಾವು ಸಿಲ್ಟ್ ತೆಗೆತಕ್ಕಂಥ ವಿಚಾರ ಇಲ್ಲ. ಈಗ ಏನ್ ತೆಗೆತೀವಿ? 90% ಅದರಲ್ಲಿ ಸಾಲಿಡ್ ವೇಸ್ಟೇ ಬರ್ತದೆ. ಬರ್ತಕ್ಕಂಥ ನಮ್ಮ ಕಾಲುವೆಯಲ್ಲಿ ಪ್ರಾಬ್ಲಮ್ ಉಂಟಾಗ್ತಕ್ಕಂಥ ವಿಚಾರಗಳಲ್ಲಿ ಈ C&D ವೇಸ್ಟ್ ಏನ್ ಹಾಕ್ತಾರೆ ಮೋರಿಯಲ್ಲಿ, ಅದರಿಂದ ಮತ್ತು ಸಾಲಿಡ್ ವೇಸ್ಟ್ ಇಂದ ಬರ್ತಕ್ಕಂಥ ವಿಚಾರ ಬರ್ತಾ ಇದೆ. ಗೊತ್ತಾಯ್ತಾ? ಹೀಗಾಗಿ ನಾವು ತೆಗೆತಕ್ಕಂಥದ್ರಲ್ಲಿ 60% ಬರೀ ಪ್ಲಾಸ್ಟಿಕ್ ವೇಸ್ಟೇ ಬರುತ್ತದೆ. 30 to 40% ಏನಿದೆ ಸಿಲ್ಟ್ ಪ್ಲಸ್ ಈ C&D ವೇಸ್ಟ್ ಏನಾಗಿ ಬರುತ್ತದೆ ಅದು ಬರುತ್ತದೆ. ಅದಕ್ಕೆ ನಾವು ನಮ್ಮ ಲ್ಯಾಂಡ್ ಫಿಲ್ ಸೈಟ್ ನಲ್ಲಿನೇ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಕೆಲವು ಅಬಂಡೆಂಟ್ ಕ್ವಾರಿಯಲ್ಲಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳು ಇರುತ್ತವೆ. ಆ ಆಧಾರದ ಮೇಲೆ ಪೇಮೆಂಟ್ ಮಾಡ್ತೇವೆ. ಅದಕ್ಕೆ ಎಷ್ಟು ಸಾಲ ತಗೊಳ್ತಿದ್ದೀರಿ? ಅದು ನೀವು ತೋರಿಸಿದ್ದೀರಿ ಅಷ್ಟೇ ಸರ್. ಅದಕ್ಕಾಗಿ ಹೌದು ಫಂಡಿಂಗ್ ಎಲ್ಲಿ ತರ್ತೀರಾ? ಆಯ್ತು ಹೇಳ್ತೀನಿ. 42,000 ಮಾತ್ರ ಅದೇನಿದೆ ಅದು ಹೋಗ್ತಾ ಇದೆ. ವೆರಿ ಗುಡ್. ನಮ್ಗೆ ಎಲ್ಲ ಆಂಟಿಸಿಪೇಟೆಡ್ ಕ್ವಶನ್ಸ್ ಇದು ಬಂದ್ಬಿಟ್ರೆ ನಮ್ಗೆ ಆನ್ಸರ್ ಕೊಡೋದು ಈಸಿ. ಓಕೆ, ಈಗ ನೋಡಿ 73 ಅಲ್ಲಿ 42,000 ಏನಿದೆ ಅದು ಬರೀ ಸುರಂಗ ಮಾರ್ಗಕ್ಕಾಗಿದೆ. ಅದಕ್ಕೆ 19,000 ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ. ಆ ಗ್ಯಾರಂಟಿಗೆ ನಾವು SPV ವತಿಯಿಂದ ಅನುಷ್ಠಾನಗೊಳಿಸಬೇಕಾದ್ರೆ
ಮರುಪಾವತಿ ಸಾಲದು ಮಾಡಲೇಬೇಕಾಗಿರುತ್ತದೆ. ಅದಕ್ಕಾಗಿ ಪ್ರೀಮಿಯಂ FAR ಇಂದ 2,000 ಕೋಟಿ ಏನು ಬರುತ್ತದೆ ಅದು ನಾವು ಟಚ್ ಮಾಡದೆ ಆ SPVಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಆ ಅರೌಂಡ್ 20,000 ಕೋಟಿ ನೀವು ಸಾಲ ತಗೊಂಡ್ರೆ 25 ವರ್ಷ 5 ವರ್ಷ ಕನ್ಸ್ಟ್ರಕ್ಷನ್ ಅಂಡ್ 25 ವರ್ಷ ಹಾಗೆ ಮರುಪಾವತಿಗೆ ಇದ್ದರೆ ನಿಮಗೆ 1,000 ಕೋಟಿ per 10,000 ಬರುತ್ತೆ. ಸೊ ನನಗೆ 2,000 ಕೋಟಿ ಪ್ರತಿ ವರ್ಷ 19,000 ಕೋಟಿ ಏನು ನಾವು ಸಾಲ ಪಡಿತೀವಿ ಅದಕ್ಕಾಗಿ ಬೇಕು 2,000. ಅದು ನಾವು ಪ್ರೀಮಿಯಂ FAR ಇಂದ ಎಸ್ಕ್ರೋ ಮಾಡ್ತೀವಿ. ರಿಮೈನಿಂಗ್ ಅಮೌಂಟ್ ಏನಿದೆ ಅವಶ್ಯಕತೆ ಬರಲ್ಲ. ಬಂದರೆ ಅಡ್ವರ್ಟೈಸ್ಮೆಂಟ್ ಕೂಡ SPVಗೆ ಅದು ಯಾವ ಅನುಪಾತದಲ್ಲಿ ಹೋಗ್ತದೆ ನೋಡೋಣ. 750 2/3 ಅವರಿಗೆ 1/3 ನಮಗೆ ಅಥವಾ BBMP 2/3 ಅವರಿಗೆ 1/3 ಕೊಡ್ತೀವಿ. ಆ ಪ್ರಕಾರ ಆಗ್ತದೆ. 25,000 ಕೋಟಿ 25,000 ಕೋಟಿ ಏನಿದೆ ಸರ್ಕಾರನೇ 4,000 ಕೋಟಿ ಈ ವರ್ಷ ಕೊಟ್ಟಿದೆ. ಮುಂದೆ 5,000 ಕೋಟಿ ನಮಗೆ ಅಪೇಕ್ಷೆ ಇದೆ. ಆ ಪ್ರಕಾರ ಅಲ್ಲಿಂದ 25,000 ಕೋಟಿ ಬರುತ್ತದೆ. ರಿಮೈನಿಂಗ್ ಏನಿದೆ 8-10% ಅದು ನಾವೇ ಕೊಡ್ತೀವಿ. ಸರ್ ಹೋದ ಬಜೆಟ್ ನಲ್ಲಿ ಸ್ಟ್ರೀಟ್ ಟಾಯ್ಲೆಟ್ ಅಂತ ಒಂದು ಯೋಜನೆ ಘೋಷಣೆ ಮಾಡಿದ್ರು. ಮಹಿಳೆಯರಿಗೆ ಅಂತ ಪ್ರತ್ಯೇಕ. ಅದಕ್ಕೆ ಅಂತಾನೆ 100-120 ಕೋಟಿಯನ್ನು ಎತ್ತಿಟ್ಟಿದ್ದೀವಿ. ಅದು ಅನುಷ್ಠಾನ ನೋಡಿ. ಸ್ಟ್ರೀಟ್ ಟಾಯ್ಲೆಟ್ ನಾವು PPP ಆಧಾರದ ಮೇಲೆ ಮಾಡ್ಲಿಕ್ಕೆ ಹೊರಟಿವಿ. ಆ PPP ಆಧಾರದ ಮೇಲೆ ಯಾರು ಬಂದಿಲ್ಲ. ಯಾಕೆಂದ್ರೆ ಅವರೆಲ್ಲ ಅಡ್ವರ್ಟೈಸ್ಮೆಂಟ್ ರೈಟ್ ಕೇಳ್ತಾರೆ. ಈಗ ನೋಡಿ ನೀವು PPPಗಾಗಿ ಕೇಳಕ್ ಹೋದ್ರೆ ಅವರು ತಮ್ಮದೇ ಆದ ಒಂದು ವಿಚಾರ ಮಾಡಿಕೊಂಡು ಗೋಡೆ ಎಷ್ಟಿರುತ್ತೆ ಅದರ ಮೇಲೆ ಅಡ್ವರ್ಟೈಸ್ಮೆಂಟ್ ಅಷ್ಟಿರುತ್ತೆ. ಆ ಥರ ನಾವು ಸುಮಾರು ಪೆಟ್ಟು ತಿಂದಿದ್ದೇವೆ ಈಗಾಗಲೇ. ಬಸ್ ಸ್ಟಾಪ್ಗೆ 30 ವರ್ಷ ಕೊಡೋದು, ಸ್ಕೈ ವಾಕ್ಗೆ 30 ಕೊಡಿಸ್ಕೊಡೋದು, ಅದೆಲ್ಲ ತೆಗೆದುಬಿಟ್ಟು ನಾವು ಹೊಸ ಪಾಲಿಸಿ ಮಾಡಿ ನಮಗೆ ಹಣ ಬರಲಿ ಅಂತ ದೃಷ್ಟಿಯಿಂದ ಮಾಡಿದ್ದೇವೆ. ಇದಕ್ಕಾಗಿ ಸ್ಟ್ರೀಟ್ ಟಾಯ್ಲೆಟಲ್ಲಿ ಯಾರು ಬಂದಿಲ್ಲ. ಹೀಗಾಗಿ ನಾವು